ಜಾನಕಿರವರು ಇಲ್ಲಿ ಮೈಸೂರಿನಲ್ಲಿ ಅವರು ನಮ್ಮನ್ನೆಲ್ಲ ದೈಹಿಕವಾಗಿ ಕರೆದಿರೋದು ಕನ್ನಡಿಗರಾಗಿ ಒಂದು ಕಡೆ ಸಂತೋಷ ಪಡಬೇಕು, ದುಃಖ ಪಡಬೇಕು ಅರ್ಥ ಆಗ್ತಾ ಇದೆ. ಸಂತೋಷ ಏನಕ್ಕಪ್ಪ ಅಂದ್ರೆ ಅಂತಹ ದೊಡ್ಡ ಲೆಜೆಂಡ್ರಿ ಸಿಂಗರ್ ಅಂದರೆ ಎಷ್ಟೋ ಹೀರೋಯಿನ್ಗಳಿಗೆ ಹಾಡುಗಳಿಗೆ ಧ್ವನಿ ಆಗಿದ್ದಂತಹ ಆ ಧ್ವನಿ ನಮ್ಮ ಕರ್ನಾಟಕದಲ್ಲಿ ಲೀನ ಆಗ್ತಿದೆ ಅನ್ನೋದಕ್ಕೆ ಸಂತೋಷ ಪಡಬೇಕಾ, ಅಥವಾ ಅಂಥ ಒಬ್ಬ ತಾಯಿನ ಕಳ್ಕೊಂಡಿದ್ದ ದುಃಖ ನಾವು ಪಡಬೇಕಾ ಅರ್ಥ ಆಗ್ತಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ, ಜಾನಕಮ್ಮ ಇಲ್ಲದೆ ಇದ್ರು ಅವರ ಧ್ವನಿ ಯಾವಾಗಲೂ ಜೀವಂತವಾಗಿರುತ್ತೆ. ಅವರ ಹಾಡುಗಳು, ಅವರ ನುಡಿಗಳು, ಅವರು ಮಾಡ್ತಿದ್ದ ಕಾನ್ಸರ್ಟ್ಗಳು ಅಂದರೆ ಪ್ರೋಗ್ರಾಮ್ಗಳೆಲ್ಲ ಮಾಡಬೇಕಾದ್ರೆ ಅವರು SPB ಅವ್ರ ಜೊತೆ ಆಗಲಿ, PV ಶ್ರೀನಿವಾಸ್ ಅವ್ರ ಜೊತೆ ಆಗಲಿ, ಅಥವಾ ಸುಶೀಲಮ್ಮ ಅವ್ರ ಜೊತೆಯಲ್ಲಾಗಲಿ, ವಾಣಿ ಜಯರಾಮ್ ಅವ್ರ ಜೊತೆಯಲ್ಲಾಗಲಿ ಅವ್ರ ಪ್ರೋಗ್ರಾಮ್ಗಳು ಕೊಟ್ಟಾಗ ಆ ಪ್ರೋಗ್ರಾಮಲ್ಲಿ ಅವ್ರು ನಡ್ಕೊಳ್ತಾ ಇದ್ದಿದ್ದ ರೀತಿ ಎಲ್ಲನೂ ನಮ್ಗೆ ಅನ್ನಿಸ್ತಾ ಇದ್ದಿದ್ದು ಏನಪ್ಪ ಅಂತಂದರೆ, ನಾವು ಎಷ್ಟು ಸೀರಿಯಸ್ ಆಗಿ ಅವನ್ನ ನೋಡ್ತಿದ್ವು, ಅವ್ರು ಅಷ್ಟೇ ಬಿಟ್ಟಿಯಾಗಿದ್ರು, ಅಷ್ಟೇ ಖುಷಿಯಾಗಿ ಆಡ್ತಿದ್ರು, ಅಷ್ಟೇ ತಮಾಷೆಯಾಗಿದ್ರು ಅನ್ನೋದು. ಅಂದರೆ 1900 ಈಗ ತಾನೇ ಹೇಳ್ತಿದೆ, 1959ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಯುಗಳ ಗೀತೆಯನ್ನು ಹಾಡಿದ್ದ ಚಿತ್ರ ಮಹಿಷಾಸುರ ಮರ್ದಿನಿ. ಅದರಲ್ಲಿ S. ಜಾನಕಿಯವ್ರ ಜೊತೆ ಫಸ್ಟ್ ಹಾಡನ್ನು ಹಾಡ್ತಾರೋ, ಅದಾದ್ಮೇಲೆ ಸಪ್ಪತ್ತಿಗೆ ಸವಾಲು ಆ ಥರ ಅವರ ಗಾಯಕರಾಗಿ ಅವರ ಪ್ರಯಾಣ ಮುಂದುವರಿಯುತ್ತೆ. ಅಲ್ಲಿಂದ ಇದು 59ರಿಂದನೋ ಅಥವಾ 58ರಿಂದನೋ ಜನಕ ಮಾಡಿರೋದು ಗೊತ್ತಿಲ್ಲ, ರಾಜ್ಕುಮಾರ್ ಅವ್ರ ಜೊತೆಗೆ ಆಡಿರೋದು ಅದಾದ್ಮೇಲೆ ಬಹುಶಃ ನಾವು ತಿಳ್ಕೊಂಡಿರೋ ಹಾಗೆ, ನಾವು ಓದಿರೋ ಹಾಗೆ ಬಹುಶಃ 17ಕ್ಕಿಂತ ಹೆಚ್ಚು ಭಾರತೀಯ ಭಾಷೆಯಲ್ಲಿ ಹಾಗೂ ಹೊರದೇಶ ಅಂದ್ರೆ ಶ್ರೀಲಂಕಾದ ಭಾಷೆಯಲ್ಲಿ ಕೂಡ ಹಾಡುಗಳನ್ನ ಹಾಡಿದ್ದಾರೆ ಅನ್ನೋದು. ಮತ್ತೆ 48,000 ಇನ್ನೇನು 50,000ಕ್ಕಿಂತ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ಇಲ್ಲಿ ಅವರನ್ನ ನೋಡ್ತಿದ್ರೆ ಯಾವುದೋ ಒಂದು ಬೊಂಬೆ, ಜಾನಕಮ್ಮನ ಬೊಂಬೆಯನ್ನು ಮಲಗಿಸಿದಾರೇನೋ, ಅವ್ರದೊಂದು ಬೇರೆದ್ರಲ್ಲಿ ಮೇಣದ ಬೊಂಬೆಗಳೆಲ್ಲ ಮಾಡ್ತಾರೆ, ಆ ರೀತಿ ಒಂದು ಬೊಂಬೆ ನೋಡ್ದಂಗೆ ಆಗ್ತಾ ಇತ್ತು ಆ ತಾಯಿನ ನೋಡ್ತಿದ್ರೆ. ಆ ತಾಯಿ ಆಶೀರ್ವಾದ ನಮ್ಗೆಲ್ರಿಗೂ ಇಲ್ಲಿ ಅಂತ ಹೇಳ್ಕೊಳ್ತೀವಿ. ಅವರು ತುಂಬು ಜೀವನ ಸಾಗಿಸಿ ಹೊರಟಿದ್ದಾರೆ. ಅವ್ರನ್ನ ನಾವೆಲ್ಲ ಸಂತೋಷದಿಂದ, ಗೌರವದಿಂದ, ಮರ್ಯಾದೆಯಿಂದ, ಸರ್ಕಾರಿ ಗೌರವದಿಂದ ಕಳಿಸ್ಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ನೀವು ಕೊನೆಯದಾಗಿ ಯಾವಾಗ ಮಾತಾಡ್ತಿದ್ರಿ, ಭೇಟಿಯಾಗಿ? ನಾನು ಅವ್ರನ್ನ ಭೇಟಿನೇ ಮಾಡಿಲ್ಲ, ಇಲ್ಲ, ನಾನು ನೋಡಿ ಇಲ್ಲ ಅವ್ರ. ಅದೇ ನನಗೊಂದು ಅಪರಾಧಿ ಭಾವನೆ. ಈಗ ನಾನು ಅವರನ್ನ ಯಾವತ್ತೂ ಪರ್ಸನಲ್ ಆಗಿ ಮೀಟ್ ಮಾಡಿಲ್ಲ, ಯಾವುದೇ ಒಂದು ಪ್ರೋಗ್ರಾಮ್ ಅಲ್ಲಿ ಅವ್ರನ್ನ ನೋಡಿಲ್ಲ. ನಾನೆಲ್ಲ ನೋಡ್ತಾ ಇದ್ದೆ ಅವ್ರ ಪ್ರೋಗ್ರಾಮ್ ಯೂಟ್ಯೂಬ್ ಈ ಥರ ಇದರಲ್ಲೇ ಟಿವಿಗಳಲ್ಲೇ ನೋಡಿದವಳು. ಇವತ್ತೇ ನಾನು ತಾಯಿಯ ದರ್ಶನ ಮಾಡ್ಕೊಂಡಿದ್ದೆ. ಸೊ